ನಟ ಮಡನೂರು ಮನು ಅರೆಸ್ಟ್ ಆಗಿದ್ದಾರೆ. ಇತ್ತ ಸಂತ್ರಸ್ತೆ ಮಾತನಾಡಿರುವಂತ ಆಡಿಯೋಗಳು ವೈರಲ್ ಆಗ್ತಾ ಇದೆ. ಒಂದು ಆಡಿಯೋದಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಸಂತ್ರಸ್ತೆ ಹೇಳ್ಕೊಂಡಿದ್ದೆ. ಈ ಆಡಿಯೋದ ಬಗ್ಗೆ ನ್ಯೂಸ್ ಫಸ್ಟ್ ಮುಖಾಂತರ ಆ ಸಂತ್ರಸ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಆಡಿಯೋ ಏನಿದೆ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಇರುವಂಥ ಆಡಿಯೋ, ಅದು ನಾನಾಗಿ ಕೊಟ್ಟಿರುವಂಥ ಆಡಿಯೋ ಅಲ್ಲ. ಅದು ನಾನಾಗಿ ಮಾತನಾಡಿರೋದಲ್ಲ, ಬಲವಂತವಾಗಿ ಮಾತನಾಡಿಸಿರೋದಿದು ಅಂತ ನಟಿ ಹೇಳ್ಕೊಂಡಿದ್ದಾರೆ. ಏಪ್ರಿಲ್ ಅಲ್ಲಿ ಬಲವಂತವಾಗಿ ಆ ವಿಡಿಯೋವನ್ನು ಮನು ಮಾಡಿಸಿರೋರು. ಈ ಬಗ್ಗೆ ಪೊಲೀಸರಿಗೂ ಕೂಡ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸಂತ್ರಸ್ತೆಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿರುವಂತ ವಿಡಿಯೋ ಮತ್ತು ಅದಕ್ಕೆ ಈಗ ಕೊಡ್ತಾ ಇರುವಂತ ಕ್ಲಾರಿಫಿಕೇಶನ್ ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ. ನನ್ನ ಮನು ನಡುವೆ ಒಂದಷ್ಟು ಗೊಂದಲಗಳಿತ್ತು. ಸೊ ಹಾಗಾಗಿ ನಾವು ಜಗಳಗಳು ಅದು ಇದು ಎಲ್ಲ ಆಗಿ ನಾನು ಸ್ವಲ್ಪ ಪ್ರೊಡ್ಯೂಸರ್ಗೆ ಮೆಸೇಜ್ ಮಾಡಿದ್ದು ಹೌದು. ಸೊ ಮೆಸೇಜ್ ಮಾಡಿದ್ದು ತಪ್ಪು. ನನ್ನದೇನಿದ್ರು ಅವನ ಮಧ್ಯೆನೇ ಇರಬೇಕಾಗಿತ್ತು. ಸೊ ಸಿನಿಮಾಗೆ ತೊಂದರೆ ಕೊಡೋ ಉದ್ದೇಶದಿಂದ ನಾನು ಆ ಮೆಸೇಜ್ ಮಾಡಿರ್ಲಿಲ್ಲ. ಬಟ್ ಆದ್ರೂ ಅದು ಸಿನಿಮಾಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತಾಯ್ತು. ಎಲ್ಲ ಕೂತು ಅವರು ಒಬ್ರು ಲಾಯರ್ನ ಕರೆಸಿ ನಮ್ಗೆ ನಮ್ಮ ತಪ್ಪುಗಳನ್ನ ಅರಿವು ಮಾಡಿಸಿದ್ರು. ಸೊ ನಾನು ಏನೇ ಅಕಸ್ಮಾತ್ ನಾನು ಸತ್ರು ಕೂಡ ಇದಕ್ಕೆ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಮನುನೇ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಸಿನಿಮಾ ತಂಡ ಆಗ್ಲಿ, ನನ್ನ ಯಾವುದೇ ಸ್ನೇಹಿತರಾಗ್ಲಿ ಯಾರೂ ಕಾರಣ ಅಲ್ಲ. ಇದು ನನ್ನ ಸ್ವಂತ ನಿರ್ಧಾರನೇ ಆಗಿರುತ್ತೆ. ಹಾಗೆ ಕುಲದಲ್ಲಿ ಕಿಲೆ ಯಾವುದೋ ಸಿನಿಮಾವೇ ಒಳ್ಳೇದಾಗಿ. ಹಾ ಮೇಡಮ್ ಅದು ವಿಡಿಯೋ ಮಾಡಿರೋದು ಇವತ್ತಾ ಮೇಡಮ್ ನೀವು? ಯಾವ ವಿಡಿಯೋ ಸರ್? ಅದೇ ಮೇಡಮ್ ಗೊತ್ತಿರ್ಲಿಲ್ಲ. ಈಗ ಅವ್ರ ಮೇಲೆ ಇದ್ ಮಾಡೋದು ಸಿನಿಮಾಗೆ ಒಳ್ಳೇದಾಗ್ಲಿ, ನನ್ ಸತ್ರ ನಾನೇ ಕಾರಣ ಅಂತೆಲ್ಲ ಮಾಡಿದಿರಲ್ಲ ಸರ್. ಅದು ಬಲವಂತವಾಗಿ ಮಾಡಿಸ್ಕೊಂಡಿರೋದು ಸರ್. ಅವನು ನನ್ನ ಒಂಥರ ಜೀವನೇ ಇಲ್ಲದೆ ಇರೋ ಒಂದು ಟೈಮ್, ನಾನು ಬಿಫೋರ್ 1 ಮಂತ್ ಹಾಸ್ಪಿಟಲೈಸ್ ಆಗಿದ್ದಲ್ಲ, ಅದಕ್ಕೂ ಮುಂಚೆ ಓಕೆ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಜೀವ ಹೋದ್ರಕ್ಕೂ ನಾನೇ ಜವಾಬ್ದಾರಿ, ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಮನುನೇ ನನ್ನ ಹತ್ರ ವಿಡಿಯೋ ಮಾಡಿಸ್ಕೊಂಡಿದ್ದ. ಸಿನಿಮಾ ಟೀಮ್ ಅವ್ರ ಹತ್ರ ಎಲ್ಲ ಮಾತಾಡಿ. ಯಾವಾಗ ಮೇಡಮ್ ಮಾಡಿಸ್ಕೊಂಡಿದ್ದು? ಇದು ಸಿನಿಮಾದವರೆಲ್ಲ ಕೂತು ಮಾತುಕತೆ ಆದಾಗ ಅವ್ನು ಮಾಡ್ಕೊಂಡಿರೋ ವಿಡಿಯೋ ಸರ್. ಅದು ಮಾಡಿಸ್ಕೊಂಡಿರೋದು, ಬಲವಂತವಾಗಿ ಮಾಡಿಸ್ಕೊಂಡಿರೋದೇ ಅದು. ಓಕೆ, ಎಲ್ಲಿದ್ರಿ ಮೇಡಮ್? ಎಲ್ಲಿ ಮಾತಾಡಿದ್ದು, ಎಲ್ಲಿ ಮಾಡಿಸ್ಕೊಂಡಿದ್ದು, ಯಾರ್ಯಾರು ಇದ್ರು ಅವತ್ತು ಅಂತ? ಅವತ್ತು ಸಿನಿಮಾ ಟೀಮ್ ಎಲ್ಲ ಒಟ್ಟಿಗೆ ಮಾತುಕತೆ ಎಲ್ಲ ಆಯ್ತು. ಅದಾದ್ಮೇಲೆ ಸರ್ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಒಂದು ರೂಮ್ ಕರ್ಕೊಂಡೋಗಿ, ಅವ್ರ ಎದುರುಗಡೆನೆ ರೂಮ್ ಕರ್ಕೊಂಡೋಗಿ ಅವನು ವಿಡಿಯೋ ಮಾಡ್ಕೋತಾನೆ. ಅದಾದ್ಮೇಲೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅಂದ್ರೂ ನಮ್ಮ ಮನೆಗೆ ಬಂದು ಆ ವಿಡಿಯೋ ಮಾಡಿಸ್ಕೊಂಡು ಹೋಗ್ತಾನೆ ಸರ್. ಎಷ್ಟು ದಿನ ಆಯ್ತು ಮೇಡಮ್ ಇದಾಗಿ? ಸರ್ ಏಪ್ರಿಲ್ ತಿಂಗಳಲ್ಲಿ ನಡೆದಿರೋದು ಸರ್. 1ರಿಂದ 10ನೇ ತಾರೀಕು ಒಳಗಡೆ ನಡೆದಿರುತ್ತೆ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಹೊರಗೆ ಬಂದ್ಮೇಲೆ ಕಾಲ್ ಮಾಡಿ ಮೇಡಮ್. ಸರಿ ಸರ್, ಆಯ್ತು. ಇದು ಆ ಸಂತ್ರಸ್ತ ಯುವತಿ ಹೇಳ್ಕೊಂಡಿರುವಂಥ ವಿಚಾರ. ಅಂದರೆ ಆ ವಿಡಿಯೋ ಹೆಂಗ ಬಿಂಬಿತವಾಯಿತು ಅಂತಂದರೆ, ಸಂತ್ರಸ್ತೆ ಯೂಟರ್ನ್ ಹೊಡೆದ್ರು ಅಂತ ಬಿಂಬಿತ ಆಗಿತ್ತು. ಅಂದರೆ ಮನು ವಿರುದ್ಧ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ತಾರೇನೋ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿತ್ತು ಆ ವಿಡಿಯೋ ನೋಡಿದಾಗ. ಆದರೆ ಅದು ಏಪ್ರಿಲ್ನ ವಿಡಿಯೋ, ಅದು ಈಗಿನ ವಿಡಿಯೋ ಅಲ್ಲ. ಮತ್ತು ನಾನು ಸ್ವ ಇಚ್ಛೆಯಿಂದ ಹೇಳಿರೋದಲ್ಲ, ಅದು ನನ್ನನ್ನು ಬಲವಂತವಾಗಿ ಆ ವಿಡಿಯೋ ಮಾಡಿಸಿದ್ದಾರೆ ಅಂತ ನ್ಯೂಸ್ ಫಸ್ಟ್ ಮುಖಾಂತರ ಸಂತ್ರಸ್ತ ಯುವತಿ ಸ್ಪಷ್ಟನೆಯನ್ನು ಕೊಟ್ಟಿರೋದನ್ನು ಗಮನಿಸಿದರೆ, ಆ ಮೂಲಕ ಯೂಟರ್ನು ಹೊಡೆದರು, ಮನು ಮೇಲೆ ಹಾಕಿರುವಂಥ ಕೇಸನ್ನು ವಾಪಸ್ ತೆಗೀತಾರೆ. ಇದೆಲ್ಲವೂ ಕೂಡ ಊಹಾಪೋಹ ಮತ್ತು ಆ ವಿಡಿಯೋಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.